ನಮಸ್ಕಾರ. ಇವತ್ತು ನಾವು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಮಾತಾಡೋಣ. ಆದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ಲ. ಬದಲಾಗಿ ಈ ಪ್ರೇಮಿಗಳ ದಿನದ ಹಿಂದಿರೋ ಯಾರಿಗೂ ಅಷ್ಟಾಗ್ ಗೊತ್ತಿಲ್ಲದ ಅಸಲಿ ಕಥೆಯನ್ನ ನೋಡೋಣ ಬನ್ನಿ. ವ್ಯಾಲೆಂಟೈನ್ಸ್ ಡೇ ಎಂದ ತಕ್ಷಣ ನಮ್ಮ ಮನಸ್ಸಿಗೆ ಏನ್ ಬರುತ್ತೆ? ಹೌದು, ಚಾಕ್ಲೇಟ್ಗಳು, ಕೆಂಪು ಗುಲಾಬಿಗಳು, ಗ್ರೀಟಿಂಗ್ ಕಾರ್ಡ್ಗಳು ಇವೆಲ್ಲವೂ ಈ ದಿನದ ಸಂಕೇತಗಳಾಗಿ ಬಿಟ್ಟಿವೆ. ಆದ್ರೆ ಈ ಚಾಕ್ಲೇಟ್, ಗುಲಾಬಿಗೂ 3ನೇ ಶತಮಾನದಲ್ಲಿ ಇದ್ದ ಒಬ್ಬ ರೋಮನ್ ಹುತಾತ್ಮನಿಗೂ ಏನ್ ಸಂಬಂಧ ಅಲ್ವಾ? ನಿಜ ಹೇಳ್ಬೇಕಂದ್ರೆ ಈ ದಿನದ ಹಿಂದಿನ ಇತಿಹಾಸ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಸಂಕೀರ್ಣ, ಅಷ್ಟೇ ರೋಚಕ ಕೂಡ. ಇದು ಬರೀ ಪ್ರೀತಿಯ ಕಥೆಯಲ್ಲ, ಇದೊಂದು ಪ್ರತಿರೋಧದ ಕಥೆ, ಪ್ರಾಚೀನ ಆಚರಣೆಗಳ ಕಥೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ವಿಭಿನ್ನ ರೀತಿಯ ಪ್ರೀತಿಯ ಕಥೆ. ಹಾಗಾದ್ರೆ ಬನ್ನಿ ವ್ಯಾಲೆಂಟೈನ್ಸ್ ಡೇಯ ಈ ಹೇಳದ ಕಥೆಯ ಆಳಕ್ಕೆ ಇಳಿಯೋಣ. ಸರಿ, ಈ ಕಥೆ ಶುರುವಾಗೋದು ಬಾಣ ಹಿಡಿದ ಕಾಮದೇವನಿಂದ ಅಲ್ಲ, ಬದಲಾಗಿ ರೋಮನ್ ಸಾಮ್ರಾಜ್ಯದಲ್ಲಿದ್ದ ಒಬ್ಬ ಕ್ರಿಶ್ಚಿಯನ್ ಪಾದ್ರಿಯಿಂದ. ಹಾಗಾದರೆ ಯಾರು ಈ ಸಂತ್ ವ್ಯಾಲೆಂಟೈನ್? ಇವರು 3ನೇ ಶತಮಾನದಲ್ಲಿದ್ದ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ಮತ್ತು ವೈದ್ಯ. ಆಗ ಆಳ್ವಿಕೆ ನಡೆಸ್ತಿದ್ದವನು ಚಕ್ರವರ್ತಿ ಕ್ಲಾಡಿಯಸ್ II. ಇತಿಹಾಸದ ಪ್ರಕಾರ ವ್ಯಾಲೆಂಟೈನ್ ತಮ್ಮ ನಂಬಿಕೆಗಾಗಿ ಹುತಾತ್ಮಲಾದ್ರು. ಯಾಕಂದ್ರೆ ಯುವ ಸೈನಿಕರು ಮದುವೆ ಆಗ್ಬಾರ್ದು ಅಂತ ಚಕ್ರವರ್ತಿ ಹಾಕಿದ್ದ ನಿಷೇಧವನ್ನ ಮೀರಿ ಇವರು ರಹಸ್ಯವಾಗಿ ಜೋಡಿಗಳಿಗೆ ಮದುವೆ ಮಾಡಿಸ್ತಿದ್ರು. ಕಾಲ ಕಳೆದಂತೆ ಅವರ ಬಗ್ಗೆ ದಂತಕಥೆಗಳು ಹುಟ್ಟುಕೊಳ್ಳಲು ಶುರುವಾದವು. ಅವರ ದಯೆ ಮತ್ತು ಕರುಣೆಯನ್ನು ಎತ್ತಿ ತೋರಿಸುವ ಕಥೆಗಳು. ಉದಾಹರಣೆಗೆ, ತಮ್ಮನ್ನು ಜೈಲಿಗೆ ಹಾಕಿದ ಅಧಿಕಾರಿಯ ಕುರುಡು ಮಗಳಿಗೆ ದೃಷ್ಟಿ ಕೊಟ್ಟಿದ್ದು. ಅಷ್ಟೇ ಅಲ್ಲ, ಆ ಯುವತಿಗೆ ಅವರು ಬರೆದ ಕೊನೆಯ ಪತ್ರದಲ್ಲಿ ನಿನ್ನ ವ್ಯಾಲೆಂಟೈನ್ನಿಂದ ಅಂತ ಸಹಿ ಹಾಕಿದ್ರು ಅಂತಾನೂ ಹೇಳಲಾಗುತ್ತೆ. ಬಹುಶಃ ಆ ಪ್ರಸಿದ್ಧ ಮಾತು ಹುಟ್ಟಿಕೊಂಡಿದ್ದು ಇಲ್ಲಿಂದಾನೇ. ಸರಿ, ಸಂತ ವ್ಯಾಲೆಂಟೈನ್ ಬಗ್ಗೆ ಗೊತ್ತಾಯ್ತು. ಆದ್ರೆ ಫೆಬ್ರವರಿ 14ನೇ ತಾರೀಖನ್ನೇ ಯಾಕೆ ಆಯ್ಕೆ ಮಾಡಿದ್ರು? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಸಂತ ವ್ಯಾಲೆಂಟೈನ್ಗಿಂತನೂ ತುಂಬಾ ಹಿಂದೆ ಹೋಗ್ಬೇಕು. ಪ್ರಾಚೀನ ರೋಮ್ನಲ್ಲಿ ಆ ಸಮಯದಲ್ಲಿ ಏನಾಗ್ತಿತ್ತು ಅಂತ ನೋಡ್ಬೇಕು. ಗೊತ್ತಾ, ಈ ದಿನಾಂಕ ಪ್ರಾಚೀನ ರೋಮಿನ ಒಂದು ವಿಚಿತ್ರ ಹಬ್ಬದ ಜೊತೆ ಹೊಂದಿಕೆಯಾಗುತ್ತೆ. ಅದರ ಹೆಸರು ಲೂಪರ್ಕೇಲಿಯಾ. ಇದು ಫಲವತ್ತತೆಗಾಗಿ ಆಚರಿಸ್ತಿದ್ದ ಒಂದು ಪೇಗನ್ ಹಬ್ಬ. ಇದರಲ್ಲಿ ಮೇಕೆಗಳ ಬಲಿ, ವಿಚಿತ್ರ ಆಚರಣೆಗಳು ಅಷ್ಟೇ ಅಲ್ಲ, ಲಾಟರಿ ಮೂಲಕ ಸಂಗಾತಿಗಳನ್ನ ಆಯ್ಕೆ ಮಾಡೋ ಪದ್ಧತಿಯೂ ಇತ್ತು. ಇವತ್ತಿನ ಆಚರಣೆಗಳಿಗೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಅಲ್ವಾ? ಹೀಗಿರುವಾಗ 5ನೇ ಶತಮಾನದ ಕೊನೆಯಲ್ಲಿ ಚರ್ಚ್ ಒಂದು ದೊಡ್ಡ ನಿರ್ಧಾರ ತಗೊಳ್ಳುತ್ತೆ. ಫೆಬ್ರವರಿ ಮಧ್ಯಭಾಗದಲ್ಲಿ ನಡೆಯುತ್ತಿದ್ದ ಈ ಆಚರಣೆಗಳ ಸ್ವರೂಪವನ್ನೇ ಬದಲಾಯಿಸಲು ಮುಂದಾಗುತ್ತೆ. ಅದು ಸುಮಾರು ಕ್ರಿಸ್ತಶಕ 496. ಆಗಿನ ಪೋಪ್ ಗೆಲಾಸಿಯಸ್ I ಈ ಲೂಪರ್ಕೇಲಿಯಾ ಅನ್ನೋ ಪೇಗನ್ ಹಬ್ಬವನ್ನ ನಿಷೇಧಿಸ್ಬಿಡ್ತಾರೆ. ಅದರ ಬದಲಿಗೆ ಅವರು ಅಧಿಕೃತವಾಗಿ ಫೆಬ್ರವರಿ 14ನ್ನ ಹುತಾತ್ಮರಾದ ಸಂತ ವ್ಯಾಲೆಂಟೈನ್ ಅವರ ಗೌರವಾರ್ಥವಾಗಿ ಹಬ್ಬದ ದಿನ ಅಂತ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಅವರ ಉದ್ದೇಶ ಪ್ರೇಮಿಗಳಿಗಾಗಿ ಒಂದು ರಜಾದಿನವನ್ನ ಸೃಷ್ಟಿಸುವುದಾಗಿರ್ಲಿಲ್ಲ. ಇದನ್ನ ಇನ್ಕಲ್ಚರೇಷನ್ ಅಂತ ಕರೀತಾರೆ. ಅಂದ್ರೆ ಒಂದು ಪೇಗನ್ ಸಂಪ್ರದಾಯವನ್ನ ತೆಗೆದುಹಾಕಿ ಅದರ ಜಾಗದಲ್ಲಿ ಒಂದು ಕ್ರಿಶ್ಚಿಯನ್ ಆಚರಣೆಯನ್ನ ತರುವುದು. ಹಳೆಯ ಆಚರಣೆಯ ಬದಲು ನಂಬಿಕೆ ಮತ್ತು ತ್ಯಾಗಕ್ಕೆ ಪ್ರಾಮುಖ್ಯತೆ ಕೊಡುವುದು ಇದರ ಹಿಂದಿನ ಉದ್ದೇಶವಾಗಿತ್ತು. ಹಾಗಾದ್ರೆ ಒಂದು ನಿಮಿಷ, ಈ ದಿನದ ಮೂಲ ಉದ್ದೇಶ ಹುತಾತ್ಮತೆಯನ್ನು ಸ್ಮರಿಸುವುದಾಗಿದ್ರೆ ಈಗ ನಾವು ಆಚರಿಸೋ ಪ್ರೀತಿ, ಪ್ರಣಯ ಇವೆಲ್ಲ ಎಲ್ಲಿಂದ ಬಂತು? ಇದೇ ಅಲ್ವಾ ದೊಡ್ಡ ಪ್ರಶ್ನೆ. ಇದಕ್ಕೆ ಉತ್ತರ ನಿಜಕ್ಕೂ ಆಶ್ಚರ್ಯ ತರಿಸುತ್ತೆ. ಯಾಕಂದ್ರೆ ಸಂತ ವ್ಯಾಲೆಂಟೈನ್ ಮರಣ ಹೊಂದಿ 1000 ವರ್ಷಗಳ ನಂತರ ಈ ಪ್ರಣಯದ ಕಲ್ಪನೆ ಹುಟ್ಕೊಂಡಿತು. 14ನೇ ಶತಮಾನದಲ್ಲಿ ಕವಿ ಜೆಫ್ರಿ ಚಾಸರ್ ಮೊದಲ ಬಾರಿಗೆ ಈ ದಿನವನ್ನ ಪಕ್ಷಿಗಳು ತಮ್ಮ ಸಂಗಾತಿಗಳನ್ನ ಆಯ್ಕೆ ಮಾಡೋ ದಿನಕ್ಕೆ ಹೋಲಿಸ್ತಾರೆ. ಆಮೇಲೆ 1800ರ ದಶಕದಲ್ಲಿ ವ್ಯಾಲೆಂಟೈನ್ಸ್ ಕಾರ್ಡ್ಗಳು ಮಾರುಕಟ್ಟೆಗೆ ಬಂದ ಮೇಲೆ ಈ ಆಚರಣೆ ಇನ್ನಷ್ಟು ಜನಪ್ರಿಯವಾಯಿತು. ಇದೆಲ್ಲ ನಮ್ಮನ್ನ ಒಂದು ಪ್ರಮುಖ ವಿಷಯಕ್ಕೆ ಕರೆತರುತ್ತೆ. ಅದೇನಂದ್ರೆ ಪ್ರೀತಿಯಲ್ಲಿರುವ 2 ವಿಭಿನ್ನ ಅರ್ಥಗಳ ಬಗ್ಗೆ. ಹೌದು, 2 ಬಗೆಯ ಪ್ರೀತಿ. ಒಂದು ಕಡೆ ಇರೋಸ್ ಅಂದ್ರೆ ಭಾವೋದ್ರಿಕ್ತ ಪ್ರಣಯದ ಪ್ರೀತಿ. ಇವತ್ತಿನ ವ್ಯಾಲೆಂಟೈನ್ಸ್ ಡೇ ಹೆಚ್ಚಾಗಿ ಇದರ ಸುತ್ತಲೇ ಗಿರ್ಕಿ ಹೊಡೆಯುತ್ತೆ. ಆದ್ರೆ ಇನ್ನೊಂದು ಕಡೆ ಇದೆ ಅಗಾಪೆ ಅಂದ್ರೆ ಬೇಷರತ್ತಾದ, ನಿಸ್ವಾರ್ಥ, ತ್ಯಾಗಮಯ ಪ್ರೀತಿ. ಸಂತ ವ್ಯಾಲೆಂಟೈನ್ ಅವರ ಕಥೆ ಇದೇ ಅಗಾಪೆ ಪ್ರೀತಿಗೆ ಒಂದು ಅದ್ಭುತ ಉದಾಹರಣೆ. ಹಾಗಾದ್ರೆ ಅಗಾಪೆ ಅಂದ್ರೆ ಏನು? ಇದು ನಿಸ್ವಾರ್ಥ, ತ್ಯಾಗ ಮತ್ತು ಬೇಷರತ್ತಾದ ಪ್ರೀತಿಯನ್ನು ಸೂಚಿಸೋ ಒಂದು ಗ್ರೀಕ್ ಕ್ರಿಶ್ಚಿಯನ್ ಪದ. ಅಂದ್ರೆ ಇತರರಿಗೋಸ್ಕರ ಬದ್ಧತೆಯಿಂದ ಕ್ರಿಯೆಯ ಮೂಲಕ ತೋರಿಸುವ ಪ್ರೀತಿ.
ಸಂತ ವ್ಯಾಲೆಂಟೈನ್ ಅವರ ಪ್ರತಿರೋಧ ಮತ್ತು ತ್ಯಾಗ ಈ ಅಗಾಪೆ ಪ್ರೀತಿಗೆ ಅತ್ಯುತ್ತಮ ಉದಾಹರಣೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಸಂತ ವ್ಯಾಲೆಂಟೈನ್ ಅವರ ಪರಂಪರೆ ಕಟ್ಟಲ್ಪಟ್ಟಿದ್ದು ಪ್ರಣಯದ ಭಾವೋದ್ರೇಕದ ಮೇಲಲ್ಲ, ಬದಲಾಗಿ ಆಳವಾದ ನಿಸ್ವಾರ್ಥ ಪ್ರೀತಿಯ ಮೇಲೆ. ತಮ್ಮ ಶತ್ರುವಿನ ಮಗಳನ್ನು ಗುಣಪಡಿಸೋದು, ಬೇರೆಯವರಿಗಾಗಿ ಚಕ್ರವರ್ತಿಯನ್ನೇ ಧಿಕ್ಕರಿಸೋದು, ಇವೆಲ್ಲವೂ ಆ ನಿಸ್ವಾರ್ಥ ಪ್ರೀತಿಯ ಪ್ರತೀಕ. ಒಂದು ಪ್ರಸಿದ್ಧ ಮಾತು ಈ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ: ಒಬ್ಬನು ತನ್ನ ಸ್ನೇಹಿತರಿಗಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕಿಂತ ಹೆಚ್ಚಿನ ಪ್ರೀತಿ ಯಾರಿಗೂ ಇಲ್ಲ. ಈ ಮಾತು ಆ ಹುತಾತ್ಮನ ಕಥೆಯ ಹಿಂದಿರೋ ನಿಜವಾದ ಆಧ್ಯಾತ್ಮಿಕ ಸಂದೇಶವನ್ನ ಹಿಡಿದಿಡುತ್ತೆ. ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಯ ಮುಂದೆ ನಿಲ್ಲಿಸುತ್ತೆ. ವ್ಯಾಲೆಂಟೈನ್ಸ್ ಡೇಯ ನಿಜವಾದ ಸ್ಫೂರ್ತಿ ಪರಿಪೂರ್ಣ ಪ್ರೀತಿಯನ್ನು ಹುಡುಕೋದಲ್ಲ, ಬದಲಿಗೆ ನಿಸ್ವಾರ್ಥ ಪ್ರೀತಿಯನ್ನು ಆಚರಿಸುವುದಾಗಿದ್ರೆ ಹೇಗಿರುತ್ತೆ? ಬಹುಶಃ ಈ ದಿನದ ಆಳವಾದ ಅರ್ಥ ಒಂದು ವಿಭಿನ್ನವಾದ ಮತ್ತು ಹೆಚ್ಚು ಸವಾಲಿನ ಪ್ರೀತಿಗೆ ನೀಡೋ ಒಂದು ಕರೆಯಾಗಿರ್ಬೋದೇನೋ?